ಫ್ರೆಂಡ್ಸ್, ಈ ಚಿಕ್ಕ ಮಕ್ಕಳು ಅಂತ ಹೇಳಿದರೆ ಮಾತು ಬರದ ಮಕ್ಕಳು, 1 ವರ್ಷದ ಒಳಗೆ ಇರುವಂತಹ ಮಕ್ಕಳು, ಈ ಮಕ್ಕಳಿಗೆ ತುಂಬ ಕಾಡುವ ಸಮಸ್ಯೆ ಅಂತ ಹೇಳಿದರೆ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ಹಾಗೆ ವಾಂತಿ ಬಂದ ಹಾಗೆ ಆಗುವಂಥದ್ದು. ಮಕ್ಕಳು ಏನು ತಿನ್ನೋದಿಲ್ಲ. ಆವಾಗ ನಮಗೆ ಮಕ್ಕಳನ್ನು ನೋಡಿದ ಕೂಡಲೇ ಅಂದಾಜಾಗ್ತದೆ ಮಕ್ಕಳಿಗೆ ಹೊಟ್ಟೆ ಸರಿ ಇಲ್ಲ ಅಂತ ಹೇಳಿ. ಹಾಗಿದ್ದಾಗ ಮನೆಯಲ್ಲೇ ಸಿಂಪಲ್ ಆಗಿ ಮನೆಮದ್ದು ಮಾಡಿಕೊಳ್ಬೋದು. ಇವತ್ತು ಮಾಡುವ ನಾನು ಮನೆಮದ್ದು ತುಂಬ ಹಳೆಯ ಕಾಲದಿಂದ ಮಾಡ್ತಾ ಬಂದಿರುವಂಥದ್ದು. ಅಜ್ಜಿಯಂದಿರೆಲ್ಲ ಮಾಡ್ತಾ ಇದ್ರು. ಹೆಚ್ಚಿನವರಿಗೆ ಗೊತ್ತಿರ್ಬೋದು, ಆದರೂ ಕೂಡ ಗೊತ್ತಿಲ್ಲದವರಿಗೆ ನಾನು ಸ್ವಲ್ಪ ಗೊತ್ತಾಗಲಿ ಅಂತ ಹೇಳಿ ಇವತ್ತು ವಿಡಿಯೋ ಮಾಡ್ತಾ ಇರುವಂಥದ್ದು. ಇದು ಯಾವುದರಿಂದ ಅಂತ ಹೇಳಿದರೆ ಈ ಬಜೆಯಿಂದ ಮಾಡುವಂತಹ ಮನೆಮದ್ದು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡದೆ ಎಂಡ್ ತನಕ ಕೂಡ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಂದೊಂದು ಸಣ್ಣ ರಿಕ್ವೆಸ್ಟ್, ನಮ್ಮ ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ ಇದೆ, ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಕರಾವಳಿ ಮಿರರ್ ಫೇಸ್ಬುಕ್ಕಲ್ಲಿ ಪೇಜ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಹಾಗಾದರೆ ಸ್ಟಾರ್ಟ್ ಮಾಡುವಲ್ಲ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಇಲ್ಲಿ ನಾನು ಮೇಯ್ನಾಗಿ 3 ವಸ್ತುಗಳನ್ನು ಯೂಸ್ ಮಾಡ್ತಾ ಇದ್ದೇನೆ. ಬಜೆ, ಹಾಗೆಯೇ ಇದು ಚಿನ್ನದ ಮಾತ್ರೆ ಅಥವಾ ಬಾಲಗ್ರಹ ವಟಿ ಅಂತ ಹೇಳ್ತೇವೆ, ಹಾಗೆ ಇದು ಜಾಯಿಕಾಯಿ. ಬಜೆ ಅಂತ ಹೇಳಿದರೆ ಹೆಚ್ಚಿನವರಿಗೆ ಗೊತ್ತಿರ್ಬೋದು, ಈ ಥರ ಇರ್ತದೆ ನೋಡಿ. ಇದು ಮಲೆನಾಡು ಕಡೆಯಲ್ಲೆಲ್ಲ ಜಾಸ್ತಿಯಾಗಿ ಆಗುವಂಥದ್ದು. ಹಾಗೆ ನಮ್ಮದು ಆಯುರ್ವೇದಿಕ್ ಶಾಪಲ್ಲಿ ಎಲ್ಲ ಕಡೆಯಲ್ಲಿ ಬಜೆ ಅಂತ ಹೇಳಿದರೆ ಸಿಗ್ತದೆ. ಈ ಬಜೆಯಿಂದ ತುಂಬಾ ಉಪಯೋಗ ಇದೆ. ಈ ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು, ಹಾಗೆಯೇ ವಾಂತಿ ಸಮಸ್ಯೆ, ಹಾಗೆ ನಾಲಿಗೆ ತೆಳ್ಳಗೆ ಬೀಳಲಿಕ್ಕೆಲ್ಲ ಈ ಬಜೆ ತುಂಬಾ ಹೆಲ್ಪ್ಫುಲ್. ನೋಡಿ, ಇದನ್ನು ಮೊದಲಿಗೆ ನಾವು ತೆಗೆದುಕೊಳ್ಬೇಕು. ನೋಡಿ, ಈ ಗಂಧದ ಕಲ್ಲನ್ನು ಸ್ವಲ್ಪ ನೀರು ಹಾಕಿ ಫುಲ್ ಹೀಗೆ ಚೆನ್ನಾಗಿ ತೊಳೆದುಕೊಳ್ಳುವ. ನಾನಿಲ್ಲಿ ಗಂಧದ ಕಲ್ಲು ತಗೊಳ್ತಾ ಇದ್ದೇನೆ, ನೀವು ನಾರ್ಮಲ್ ಕಲ್ಲಲ್ಲಿ ಕೂಡ ತೆಗೆದುಕೊಳ್ಬೋದು. ನಾರ್ಮಲ್ ಕಲ್ಲು ಅಂತ ಹೇಳಿದರೆ ಈ ನಮ್ಮ ಮನೆ ಸುತ್ತಮುತ್ತ ಸಿಗ್ತದೆ ನೋಡಿ, ಅದನ್ನು ಚೆನ್ನಾಗಿ ತೊಳೆದು ನೀರಲ್ಲೆಲ್ಲ ಹಾಕಿ, ಬಿಸಿನೀರಲ್ಲಿ ಹಾಕಿ ಅದರ ಬ್ಯಾಕ್ಟೀರಿಯನ್ನೆಲ್ಲ ತೆಗೆದು ನಂತರ ಯೂಸ್ ಮಾಡ್ಬೋದು. ನೋಡಿ, ಇದನ್ನು ಚೆನ್ನಾಗಿ ನಾವು ಗಂಧದ ಕಲ್ಲಲ್ಲಿ ತೆಗೆದು ಅದರ ಪೇಸ್ಟನ್ನು ರೆಡಿ ಮಾಡಿಕೊಳ್ಬೇಕು. ನೋಡಿ, ಈ ಬಜೆಯನ್ನು ಜಾಸ್ತಿ ನಾವು ತೆಗೆದ ಹಾಗೆ ಅದರ ಪೇಸ್ಟ್ ಹೀಗೆ ರೆಡಿ ಆಗ್ತದೆ. ನೋಡಿ ನೋಡಿ, ಇಷ್ಟಾದರೆ ಸಾಕು. ನಾನಿಲ್ಲಿ ಜಸ್ಟ್ ನಿಮಗೆ ತೋರಿಸಲಿಕ್ಕೆ ಮಾಡುವಂಥದ್ದು ಇಷ್ಟು. ನಾವು ಚಿಕ್ಕ ಮಕ್ಕಳಿಗೆ ಕೊಡಬೇಕಾದ್ರೆ ಕ್ವಾಂಟಿಟಿ ನೋಡಿಕೊಂಡು ಕೊಡಬೇಕು. ಇದು ಯಾಕಂತ ಹೇಳಿದರೆ ತುಂಬ ಉಷ್ಣ. ನೋಡಿ, ಇದನ್ನು ನಾನು ಒಂದು ಚಮಚದಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇದು ಜಾಯಿಕಾಯಿ. ಈ ಜಾಯಿಕಾಯಿದ್ದು ಒಳಗಡೆ ಇನ್ನೊಂದು ನಮಗೆ ಬೀಜ ಸಿಗ್ತದೆ, ಅದನ್ನು ಮೊದಲಿಗೆ ನಾವು ಓಪನ್ ಮಾಡಿಕೊಳ್ಬೇಕು. ಇದನ್ನು ನಾವು ಒಂದು ಸಲ ನೋಡಿ ಹೀಗೆ ಕುಟ್ಟಿದರೆ ಸಾಕಾಗ್ತದೆ. ನೋಡಿ, ಫುಲ್ ಓಪನ್ ಆಯಿತು. ಇದರ ಒಳಗಡೆ ಈ ಬೀಜ ಇದೆ. ಈ ಬೀಜದಿಂದ ನಮಗೆ ಈಗ ಯೂಸ್ ಇರುವಂಥದ್ದು. ನೋಡಿ, ಈಗ ಬೀಜವನ್ನು ಮತ್ತೆ ಇದನ್ನು ಗುದ್ದಿಕೊಂಡು ಅದನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ಯಾಕಂತ ಹೇಳಿದರೆ ಹೊರಗಿನ ಲೇಯರಲ್ಲಿ ನಾವು ತೇಲಿಗೆ ಸ್ಟಾರ್ಟ್ ಮಾಡಿದರೆ ಅದರ ತುಂಬ ಸತ್ವ ಬಿಟ್ಕೊಳ್ಳೋದಿಲ್ಲ. ನೋಡಿ, ಈ ಥರ ಆದರೆ ಇದು ನಮಗೆ ಒಳ್ಳೆ ಸತ್ವ ಬಿಟ್ಕೊಳ್ತದೆ. ಇನ್ನು ಇದನ್ನು ಕೂಡ ಅಷ್ಟೇ, ಒಂದು 3 ರಿಂದ 4 ಸುತ್ತು ಹೀಗೆ ತಿರುಗಿಸಿ ಅದರ ಕೂಡ ಪೇಸ್ಟ್ ರೆಡಿ ಮಾಡಿಕೊಳ್ಬೇಕು. ಇದು ತುಂಬ ಖಾರ ಇರ್ತದೆ ಮತ್ತು ಹೀಟ್ ಕೂಡ. ಇದು ಕೂಡ ತುಂಬ ಜಾಸ್ತಿ ಬೇಡ, ಸ್ವಲ್ಪ ನಮಗೆ ಇದರದ್ದು ಲೇಹ ಸಿಕ್ಕಿದಾಗೆ ಆದರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ನೋಡಿ, ಇದನ್ನು ನಾವೀಗ ಒಂದು ತಟ್ಟೆಗೆ ಹಾಕಿಕೊಳ್ಳುವ. ಈ ಜಾಯಿಕಾಯನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದರೆ, ಮಕ್ಕಳಿಗೆ ಜಂತು ಹುಳುವಿನ ಸಮಸ್ಯೆ. ಈಗ ನಾವು ಖಾಲಿ ಮಕ್ಕಳಿಗೆ ಫೀಡಿಂಗ್ ಮಾಡ್ತಾ ಇದ್ದರೆ 6 ತಿಂಗಳಾದ ನಂತರ, ಹಾಗೆ 1 ವರ್ಷದ ಮೇಲೆ ಎಲ್ಲ ಆಗ್ತಾ ಬಂದರೆ ಹೊಟ್ಟೆಯಲ್ಲಿ ಜಂತು ಹುಳು ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಜಂತು ಹುಳು ಜಾಸ್ತಿ ಆದರೆ ಮಕ್ಕಳಿಗೆ ಹೊಟ್ಟೆ ನೋವು ಬಂದಾಗೆ ಆಗ್ತದೆ, ಹಾಗೆಯೇ ಮೈಯಲ್ಲಿ ತುರಿಕೆ ಆದಾಗೆ ಆಗ್ತದೆ, ಹಾಗೆ ಚರ್ಮದ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆಲ್ಲ ಆದಾಗ ಈ ಜಾಯಿಕಾಯಿಯನ್ನು ನಾವು ಹೀಗೆ ತೆಗೆದು ಕೊಡೋದ್ರಿಂದ ಅಂತಹ ಸಮಸ್ಯೆಗಳಿಂದ ಮಕ್ಕಳು ಬಳಲೋದು ಕಡಿಮೆ ಆಗ್ತದೆ. ಅದು ಕೂಡ ತುಂಬ ಕೊಡಲಿಕ್ಕಿಲ್ಲ, ವಾರದಲ್ಲಿ 3 ಸಲ ಕೊಟ್ಟರೆ ಸಾಕಾಗ್ತದೆ. ಮಕ್ಕಳಿಗೆ ಡೈಜೆಷನ್ ಸಮಸ್ಯೆ ಇದ್ದಾಗ, ಅಂದರೆ ಮಕ್ಕಳು ಊಟ ಮಾಡೋದಿಲ್ಲ, ಮಕ್ಕಳಿಗೆ ವಾಂತಿ ಬಂದಾಗೆ ಆಗ್ತದೆ, ಆ ಥರ ಸಮಸ್ಯೆ ಇದ್ದಾಗ ಈ ಜಾಯಿಕಾಯಿಯನ್ನು ಹೀಗೆ ಕೊಡೋದ್ರಿಂದ ಆ ಸಮಸ್ಯೆಯಿಂದ ಮಕ್ಕಳು ಹೊರಗೆ ಬರ್ತಾರೆ. ಹಾಗೆಯೇ ನಾವು ಇನ್ನೊಂದು ಮನೆಮದ್ದು ಅಂತ ಹೇಳಿದರೆ ಈ ಚಿನ್ನದ ಮಾತ್ರೆ ಅಂತ ಹೇಳ್ತೇವೆ ನಾವು ತುಳುವಲ್ಲಿ, ಹಾಗೆಯೇ ಬಾಲಗ್ರಹ ವಟಿ ಅಂತ ಹೇಳಿ ಕೂಡ ಕನ್ನಡದಲ್ಲಿ ಹೇಳ್ತೇವೆ. ಇದು ಎಲ್ಲ ಆಯುರ್ವೇದಿಕ್ ಶಾಪಲ್ಲಿ ಕೂಡ ಸಿಗ್ತದೆ, ನೀವು ಒಂದ್ಸಲ ಚೆಕ್ ಮಾಡಿಕೊಳ್ಬೋದು. ಈ ಚಿನ್ನದ ಮಾತ್ರೆಯನ್ನು ನಾನು ಇದನ್ನು ಕೂಡ ಗಂಧದ ಕಲ್ಲಲ್ಲಿ ತೆಗೆದುಕೊಳ್ತೇನೆ. ನೋಡಿ, ಇಲ್ಲಿ ನಾನು 1 ಡ್ರಾಪ್ ನೀರು ಹಾಕಿಕೊಳ್ತೇನೆ. 1 ಡ್ರಾಪ್ ನೀರಿಗೆ ನೋಡಿ ಇಲ್ಲಿ ಚಿನ್ನದ ಮಾತ್ರೆ ಇಟ್ಟಿದ್ದೇನೆ, ಅದನ್ನು ಒಂದು 3 ಸುತ್ತು ಹೀಗೆ ತಿರುಗಿಸ್ತೇನೆ. ನೋಡಿ, 3 ಸುತ್ತು ತಿರುಗಿಸಿದೆ. ಇದು ತಿಂಗಳ ಲೆಕ್ಕದಲ್ಲಿ ಕೊಡುವಂಥದ್ದು. 1 ತಿಂಗಳ ಮಗುವಿಗೆ 1 ಸುತ್ತು, 2 ತಿಂಗಳ ಮಗುವಿಗೆ 2 ಸುತ್ತು, ಹೀಗೆ 3 ತಿಂಗಳ ಮಗುವಿಗೆ 3 ಸುತ್ತು. ಹಾಗಾಗಿ ಇಲ್ಲಿ 3 ಸುತ್ತು ತೆಗೆದು ಆವಾಗ ನಾವು ಬಜೆಯದ್ದು ಪೇಸ್ಟ್ ರೆಡಿ ಮಾಡಿಕೊಂಡಿದ್ವಲ್ಲ, ಅದೇ ಚಮಚಕ್ಕೆ ಈ ಚಿನ್ನದ ಮಾತ್ರೆಯದ್ದು ಕೂಡ ಪೇಸ್ಟನ್ನು ಹೀಗೆ ಹಾಕಿಕೊಳ್ತೇನೆ.
ಈ ಚಿನ್ನದ ಮಾತ್ರೆ ತುಂಬಾ ಸ್ಟ್ರಾಂಗ್ ಇದೆ. ಹಾಗಾಗಿ ನಾವು ತಿಂಗಳು ಲೆಕ್ಕದಲ್ಲಿ ಮಕ್ಕಳಿಗೆ ಕೊಡುವಂಥದ್ದು. ತುಂಬ ಚಿಕ್ಕ ಮಕ್ಕಳು ಅಂದರೆ 1 ತಿಂಗಳ ಮಗುವಿಗೆ ಒಂದೇ ಸುತ್ತು ಕೊಟ್ಟರೆ ಸಾಕಾಗ್ತದೆ. ಹಾಗೆ ತಿಂಗಳ ಲೆಕ್ಕ ಈಗ 1 ವರ್ಷದ ಮಗುವೆ ಆದರೆ ಒಂದು 12 ಸುತ್ತು ಕೂಡ ಕೊಡ್ಬೋದು. ಈಗ ನಾವು 2 ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚಿನ್ನದ್ದು ಮಾತ್ರೆ ಹಾಗೆಯೇ ಬಜೆ. ನೋಡಿ, ಈಗ ನಾವು ಬಜೆದ್ದು ಮತ್ತು ಚಿನ್ನದ ಮಾತ್ರೆಯದ್ದು ಪೇಸ್ಟ್ ರೆಡಿ ಆಗಿದೆ. ಈ ಪೇಸ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ತಿಂಗಳ ಮಗುವಿಂದ 3 ತಿಂಗಳ ಮಗು ಇದ್ದರೆ ಆ ರೇಂಜಿನ ಮಕ್ಕಳಿಗೆ ಇದನ್ನು ಕೊಡ್ಬೋದು. ಇದನ್ನು ಕೊಡೋದ್ರಿಂದ ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು ಹಾಗೆ ವಾಂತಿಯ ಸಮಸ್ಯೆ ಕಡಿಮೆ ಆಗ್ತದೆ. ಅದು ಕೂಡ ವಾರದಲ್ಲಿ 3 ಸಲ ಕೊಟ್ಟರೆ ಸಾಕಾಗ್ತದೆ. ತುಂಬ ಕೊಟ್ಟರೆ ಇದು ಬಜೆ ಅಂಶ ಹೀಟ್ ಇರ್ತದೆ. ಹಾಗಾಗಿ ನಾವು ವಾರದಲ್ಲಿ 3 ಸಲ ಕೊಟ್ಟರೆ ಸಾಕಾಗ್ತದೆ. ಅದು ಕೂಡ ಬೆಳಗ್ಗೆ ಅಥವಾ ರಾತ್ರಿ 1 ಹೊತ್ತು ಕೊಡಬೇಕು. ಇನ್ನು ನೋಡಿ, ನಾವು ಜಾಯಿಕಾಯಿಯದ್ದು ಪೇಸ್ಟ್ ರೆಡಿ ಮಾಡಿಕೊಂಡಿದ್ವಿ. ಆ ಪೇಸ್ಟಿಗೆ ಈ ಬಜೆ ಮತ್ತು ಚಿನ್ನದ್ದು ಮಾತ್ರೆಯದ್ದು ಪೇಸ್ಟ್ ಕೂಡ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ನಾನಿಲ್ಲಿ ರೆಡಿ ಮಾಡಿಕೊಂಡಂತಹ 3 ವಸ್ತುವಿದ್ದು ಪೇಸ್ಟ್ ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು, ವಾಂತಿಯ ಸಮಸ್ಯೆಗೇನೆ. ಆದರೆ ಇಲ್ಲಿ ಏಜ್ ಕೌಂಟಿಗೆ ಬರ್ತದೆ. ನಾನು ಬಜೆ ಮತ್ತು ಚಿನ್ನದ್ದು ಮಾತ್ರೆಯದ್ದು ಪೇಸ್ಟ್ 1 ರಿಂದ 3 ತಿಂಗಳ ಮಕ್ಕಳಿಗೆ ಮಾತ್ರ ಕೊಡಿ ಅಂತ ಹೇಳಿರುವಂಥದ್ದು. ಅದೇ ನಾವು ಜಾಯಿಕಾಯಿ ಯೂಸ್ ಮಾಡಿದರೆ 3 ತಿಂಗಳಿಂದ 2 ವರ್ಷದ ಮಕ್ಕಳ ತನಕ ಕೂಡ ಕೊಡ್ಬೋದು. ಇದು 3 ತಿಂಗಳ ಮಕ್ಕಳ ನಂತರನೇ ನಾನು ಜಾಯಿಕಾಯಿ ಯಾಕೆ ಹಾಕೋದಂತ ಹೇಳಿದರೆ, ಸ್ವಲ್ಪ ಉಷ್ಣ ಹಾಗೆಯೇ ಸ್ವಲ್ಪ ಖಾರ ಕೂಡ ಇರ್ತದೆ. 1 ತಿಂಗಳ ಮಕ್ಕಳಿಂದ 3 ತಿಂಗಳ ಮಕ್ಕಳಿಗೆ ಕೊಟ್ಟರೆ ಅದು ಅವರು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು 3 ತಿಂಗಳ ನಂತರ ನಾನು ಜಾಯಿಕಾಯಿ ಹಾಕುವಂಥದ್ದು. ಮತ್ತು 2 ಐಟಮ್ ಅಂದರೆ ಬಜೆ ಮತ್ತು ಚಿನ್ನದ ಮಾತ್ರೆ 1 ರಿಂದ 3 ತಿಂಗಳ ತನಕ ಕೊಡ್ಬೋದು. ಇನ್ನು ನಾವು ಇದರ ಕ್ವಾಂಟಿಟಿ ಹೇಗೆ ತಗೋಬೇಕಂತ ಹೇಳಿದರೆ, 3 ತಿಂಗಳ ಮಗುವಿಗಾದರೆ 1/4 ಚಮಚ ಅಂದರೆ 3 ವಸ್ತುಗಳ ಮಿಶ್ರಣವನ್ನು 1/4 ಚಮಚದಷ್ಟು ಕೊಟ್ಟರೆ ಸಾಕಾಗ್ತದೆ. ಹಾಗೆ 6 ತಿಂಗಳ ಮಗು ಆದರೆ ಸ್ವಲ್ಪ ಅರ್ಧ ಚಮಚ, ಹಾಗೆ 1 ವರ್ಷದ ಮಗು ಆದರೆ 3/4ರಿಂದ 1 ಚಮಚ, ಹಾಗೆ 2 ವರ್ಷದ ತನಕ ಆದರೆ ಇದೇ ಕ್ವಾಂಟಿಟಿಯಲ್ಲಿ ನಾವು ಕೊಡ್ತಾ ಹೋಗ್ಬೋದು. ಇದು ನಮ್ಮ ಮಕ್ಕಳಿಗೆ ಹೆಚ್ಚಾಗಿ ಕಾಡುವಂತಹ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ವಾಂತಿ, ಹಾಗೆಯೇ ಜಂತುಹುಳದ ಸಮಸ್ಯೆ, ಹಾಗೆ ಡೈಜೆಷನ್ ಸಮಸ್ಯೆಯಿಂದ ಬಳಲ್ತಿದ್ರೆ ಇದು ತುಂಬ ಹೆಲ್ಪ್ಫುಲ್. ಜಾಯಿಕಾಯಿ ನಾನು ಮೊದಲೇ ಹೇಳಿದ ಹಾಗೆ ಡೈಜೆಷನ್ ಮತ್ತು ಜಂತುಹುಳದ ಸಮಸ್ಯೆಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಹಾಗೆ ಈ 3ರದ್ದು ಮಿಶ್ರಣ ಈ ಮಕ್ಕಳಿಗೆ ಕಾಡುವಂತಹ ಹೆಚ್ಚಿನ ಸಮಸ್ಯೆಗಳಿಗೆ ಪರಿಹಾರ ನೀಡ್ತದೆ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಕೊಡ್ತದೆ. ಈ ಮಕ್ಕಳಿಗೆ ಕಾಡುವಂಥ ಹೆಚ್ಚಿನ ಸಮಸ್ಯೆಗಳಿಗೆ ಇದು ರಿಸಲ್ಟ್ ಕೊಡುವಂತಹ ಒಳ್ಳೆ ಮನೆಮದ್ದು. ಹೀಗೆ ಯಾರಿಗಾದರೂ ನಿಮ್ಮ ರಿಲೇಟಿವ್ಸಿಗೆ ಹಾಗೆಯೇ ಯಾರಾದರೂ ಫ್ರೆಂಡ್ಸಿಗೆ ಈ ಥರ ಒಂದು ಮನೆಮದ್ದು ಹುಡುಕ್ತಾ ಇದ್ದಾರೆ ಅಥವಾ ಅವರ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ ಅಂತ ಹೇಳಿ ಆದರೆ ಈ ನಾವು ಮಾಡಿರುವಂತಹ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲ ಹೆಚ್ಚು ಶೇರ್ ಮಾಡಿದರೆ ಯಾರಿಗಾದರೂ ಗೊತ್ತಿಲ್ಲದವರಿಗೆ, ಈ ಇನ್ಫಾರ್ಮೇಷನ್ ಗೊತ್ತಿಲ್ಲದವರಿಗೆ ಯೂಸ್ ಆಗ್ತದೆ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.